ವೀಕ್ಷಕರೇ, ಒಂದು ವಿಚಾರ, ಈ ಪ್ಯಾನೆಲ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮಾತನಾಡಿದ್ರಲ್ಲಿ ಏನಾದರೂ ಹೊಸದಿದೆಯಾ? ಒಂದು ಹೊಸ ಪ್ರಶ್ನೆ ಆಗಲಿ, ಒಂದು ಹೊಸ ಉತ್ತರ ಆಗಲಿ, ನೀವು ಈ ಬರದ ಕುರಿತಾದ ಪ್ರಶ್ನೆನ, ಈ ಬರದ ಕುರಿತಾದ ಚರ್ಚೆಗಳನ್ನ ಎಲ್ಲ ಚಾನೆಲ್ಗಳಲ್ಲಿ 1000 ನೋಡಿದ್ದೀರಾ ಇದುವರೆಗೆ. ಏನ್ ಮಾಡ್ತಿದ್ದಾರೆ? ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಇವರು ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ ಅಂತ ಇಬ್ಬರು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಹೊರತು ಶೇಮ್ ಆನ್ ದೆಮ್. ಇವ್ರು ಒಬ್ಬರಾದ್ರೂ ಒಂದು ಸಮಗ್ರವಾದಂತ ಜಲನೀತಿ, ಒಂದು ಲಾಂಗ್ ಟರ್ಮ್ ಅಲ್ಲಿ ಒಂದು ರೂಪಿಸಬೇಕಾಗಿರುವಂತಹ ಬರ ಪರಿಹಾರದ, ಬರ ನಿರ್ಮೂಲನೆಯ ನೀತಿ ಇಬ್ಬರ ಪಕ್ಷದಲ್ಲೂ ಒಬ್ಬರ ಪ್ರಣಾಳಿಕೆನಲ್ಲಾದ್ರೂ ಇತ್ತ? ಇವ್ರ ಪ್ರಣಾಳಿಕೆನಲ್ಲಿ ನಾವು ಬರ ನಿರ್ಮೂಲನೆ ಮಾಡ್ತೀವಿ, ಯಾರಾದ್ರೂ ಹೇಳಿದ್ರ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಬರ ನಿರ್ಮೂಲನೆ ಗ್ಯಾರಂಟಿ ಯಾಕೆ ಸ್ವಾಮಿ ಕೊಡ್ಲಿಲ್ಲ? ಸ್ವಾತಿ ಚಂದ್ರಶೇಖರ್, ಕ್ವೆಶ್ಚನ್ ಟು ಯು. ವಿಪತ್ತು ನಿರ್ವಹಣೆಗೆ ಬೇಕಾದ ಫಂಡೇ ಬೇಕಾದಷ್ಟಿತ್ತು, ನೀವು ತಗೊಳ್ಳಿಲ್ಲ. ಒಂದು. ಎರಡನೇದು, ಐ ಹೋಪ್ ಅಟ್ ಲೀಸ್ಟ್ ಯು ಸ್ವಾತಿ ಚಂದ್ರಶೇಖರ್ ಯು ಅಂಡರ್ಸ್ಟ್ಯಾಂಡ್ ದಟ್ ಎಷ್ಟು ಕೆರೆಗಳನ್ನ ಕಟ್ಟಿಸಿದ್ದೀರಿ. ನಾನು ಇದೇ ಪ್ರಶ್ನೆನ ಬಿಜೆಪಿಗೂ ಕೇಳ್ತೀನಿ, ಯಾಕೆ ಸ್ಟೇಟ್ ಸಬ್ಜೆಕ್ಟ್ ಬರ ಅಂತಂದ್ರೆ ನೀವು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ಲಿಲ್ವೋ? ಸ್ವಾತಿ ಚಂದ್ರಶೇಖರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ವಿಚಾರ ನಾನು ಅವಾಗಿಂದ ಡಿಬೇಟ್ನ ಗಮನಿಸ್ತಾ ಇದ್ದೆ, ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸರಿಸುಮಾರು 100 ವರ್ಷಗಳ ನಂತರದಲ್ಲಿ ಬಂದಿರುವಂತಹ ಒಂದು ಪರಿಸ್ಥಿತಿ ಕರ್ನಾಟಕಕ್ಕೆ ಒದಗಿ ಬಂದಿರುವಂತದ್ದು. ಸ್ವಾಭಾವಿಕವಾಗಿ suddenly ಹಂಗಂತ it has happened over 16 years. We have seen lot of governments in 16 years. There is no need to blame only Congress for this. This is something which is very clear. ನಮ್ಮ ಸರ್ಕಾರಗಳಲ್ಲಿ ನಾವು ಕೆರೆ ಉತ್ಥಾನ ಮಾಡೋದಕ್ಕೆ, ಪುನರ್ಜೀವಗೊಳಿಸೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡಿರುವಂತಹ ಪ್ರಯತ್ನಗಳು ಈ ಹಿಂದೆ ಖಂಡಿತವಾಗ್ಲೂ ಇದೆ. ಎಸ್ಪೆಷಲಿ ಸಿದ್ದರಾಮಯ್ಯನವರ 2013 ಗವರ್ಮೆಂಟ್ನ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದು ನೋಡಿದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಕ್ಲಿಯರ್. 2019 ನಂತರದಲ್ಲಿ ಸಾಕಷ್ಟು ತೀವ್ರವಾದಂತಹ ಮಳೆ ಆಯ್ತು. ತೀವ್ರವಾದಂತಹ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಳೆಯಾದಂಥ ಸಂದರ್ಭದಲ್ಲಿ ಎಷ್ಟೋ ಕೆರೆಗಳು 1.5 ವರ್ಷದಲ್ಲಿ ನಾವು ಹೂಳು ತೆಗೆದು ಏನು ಬಿಟ್ಟಿದ್ವಿ ಅದು ಮುಚ್ಚೋಗಿದ್ವು. ಇದರ ಪರವಾಗೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಬಹುಶಃ ಇದು ಮಾಧ್ಯಮಗಳಿಗೆ ಇದು ನೆನಪಿರಬೇಕು. ಮೊದಲನೇ ವಿಚಾರ. ಎರಡನೇ ವಿಚಾರ, ನಾವೇನ್ ಹೋಗಿ ಭಿಕ್ಷೆ ಬೇಡ್ತಾ ಇಲ್ಲ, ಇವ್ರು ಬಂದು ಭಿಕ್ಷೆ ಕೊಡ್ತಿಲ್ಲ. ಚಂದ್ರಶೇಖರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟಿಗೆ ಹೋಗೋ ಮುಂಚೆನೆ ನಾವು ಅಫಿಡವಿಟ್ ಸಲ್ಲಿಸ್ಬಿಟ್ಟಿದ್ವಿ, ನಾವು ಲೆಟರ್ ಕೊಟ್ಬಿಟ್ಟಿದ್ವಿ ಎಲೆಕ್ಷನ್ ಕಮಿಷನ್ಗೆ, ನಾವಿದರ ಪರ್ಮಿಷನ್ ತಗೊಳ್ಬೋದಾ, ನಾವ್ ಈ ರೀತಿ ರಿಲೀಸ್ ಮಾಡ್ಬೋದಾ ಅಂತ. ಏನ್ರಿ ಸ್ವಾಮಿ, ಸೆಪ್ಟೆಂಬರ್ ಇಂದ ಕಡಲೆ ಪುಡಿ ತಿಂತ ಕೂತಿದ್ರಾ ಅಥವಾ ಕಡಲೆಕಾಯಿ ಬಿಡಿಸ್ತಾ ಕೂತಿದ್ರಾ? ನನಗೆ ಇಲ್ಲಿ ತನಕ ಅರ್ಥ ಆಗದೆ ಇರುವಂತ ವಿಚಾರ ಏನು ಅಂತಂದ್ರೆ, ಒಂದು ತಿಂಗಳ ಒಳಗೆ ಅದು ನನಗೂ ಗೊತ್ತಿದೆ, ಒಂದು ತಿಂಗಳ ಒಳಗೆ ಇದಕ್ಕೆ ಒಂದು ಲಾಜಿಕಲ್ ಎಂಡ್ ಕೊಡಬೇಕು ಅನ್ನುವಂಥದ್ದು ಇರುವಂತ ರೂಲ್ಸ್. ನೀವು ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ, ನೀವು ಸಾಲ್ವ್ ಮಾಡುವಂತಹ ಅನಿವಾರ್ಯತೆಯನ್ನ ನೀವು ಮಾಡಿಲ್ದೇ ಇರೋ ಕಾರಣ ಸುಪ್ರೀಂ ಕೋರ್ಟ್ ಹತ್ತಬೇಕಾಗ್ಬಂತು. ಫೆಡರಲ್ ಅಂತ ಒಂದು ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ ನಾವಿದೀವಿ. ತಮಿಳುನಾಡು ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಮೆಟ್ಲ ಹತ್ತುತ್ತೆ, ಆಂಧ್ರ ಪ್ರದೇಶ್ ಗವರ್ಮೆಂಟ್ ಇವರನ್ನೇ ಬೆಂಬಲಿಸ್ತಾ ಇದ್ದಂತಹ ಆಂಧ್ರ ಪ್ರದೇಶ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಮೆಟ್ಲ ಹತ್ತುತ್ತೆ. ನಾವು ಸುಪ್ರೀಂ ಕೋರ್ಟ್ ಮೆಟ್ಲ ಹತ್ತಬೇಕಾಗಿ ಬರುತ್ತೆ. ದಯವಿಟ್ಟು ನಮಗೆ ದುಡ್ಡು ಕೊಡಿ ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ, ನೀವು GSTನೂ ದುಡ್ಡು ಕೊಡೋದಿಲ್ಲ, ಈ ಕಡೆ SDRF ಕಡೆಯಿಂದ ರಿಲೀಸ್ ಮಾಡೋದಿಲ್ಲ, ಈ ಕಡೆ NDRF ಕಡೆಯಿಂದ ರಿಲೀಸ್ ಮಾಡೋದಿಲ್ಲ. ಹೆಂಗೆ ರಾಜ್ಯ ಬರ ಮಾಡಬೇಕು? ರೈತರು ಅಲ್ಲಿ ಡೆಲ್ಲಿಲಿ ಪ್ರೊಟೆಸ್ಟ್ ಮಾಡ್ತಾರೆ, ಅದ್ರ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ. ರಾಜ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಅದ್ರ ಬಗ್ಗೆನೂ ನಿಮಗೆ ಕಾಳಜಿ ಮತ್ತೊಂದು ಯುವಕರು, ಮತ್ತೊಂದು ವೃದ್ಧರು ಅಂತ ಈ 4 ವರ್ಣದಲ್ಲಿ ಇಬ್ಬರನ್ನಂತೂ ನೀವು ಮನೆಗೆ ಕಳಿಸ್ಬಿಟ್ಟಿದ್ದೀರಿ. ರೈತರ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ಲ. 4 ವರ್ಣಗಳು ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು. ಒಂದು ಯುವಕರು, ಇನ್ನೊಂದು ಮಹಿಳೆಯರು, ಕುಮಾರಸ್ವಾಮಿ ಅವರ ಬಗ್ಗೆ DK ಶಿವಕುಮಾರ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ.
ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ, ಇದು ಸಾಕು ಬಿಡಿ, ಇದು ಕೊಟ್ಟಿರೋದೇ ಸಾಕು ಬಿಡಿ, ನೀವು ಮನೆ ಆಸ್ತಿನ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರು ಹೇಳಿದ್ರು ಕುಮಾರಸ್ವಾಮಿನ ಸ್ಟೇಟ್ಮೆಂಟ್ ಮಾಡಿದಾರಂತೆ ಸಾಕಿದ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀನು ಒಬ್ಬ ನಾಡ ದ್ರೋಹಿ, ನೀನು ಒಬ್ಬ ಪ್ರತಿನಿಧಿಯಾಗಿ ಅವ್ರ ಜೊತೆ ಒಂದೇ ಸಂಸತ್ ಸದಸ್ಯರು ಇರ್ಬೋದು, ನಿಮ್ಮ ಪಾರ್ಟಿಲಿ ಇಬ್ಬರೇ ಇರ್ಬೋದು, ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀರಿ. ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ, ಇದು ಸಾಕು ಬಿಡಿ, ಇದು ಕೊಟ್ಟಿರೋದೇ ಸಾಕು ಬಿಡಿ, ನೀವು ಮನೆ ಆಸ್ತಿನ ದೇಶದ ರೈಟ್ ವೀರಣ್ಣವ್ರೆ, ನಾಡದ್ರೋಹಿ ಡಿ ಕೆ ಶಿವಕುಮಾರ್ ಅವರ ಆರೋಪ ದುಡ್ಡು ಸಾಕು ಬಂದಿದ್ದು ಸಾಕಂತೆ, ಸಾಕಾ ನಿಮ್ಗೆ ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಕೂಡ ಆಗಿದ್ದಾರೆ. ನಮ್ಮಲ್ಲಿ ಮುಂಗಾರು ಮಳೆ ಕೊರತೆ ಆಯಿತು, KRS ಅಲ್ಲಿ ಕೂಡ ನೀರು ಶೇಖರಣೆ ಕೂಡ ಕಮ್ಮಿ ಆಯಿತು. ಅಲ್ಲಿ ನೀರಿಲ್ಲ ಅಂದ್ರೂ ಕೂಡ ಸಂಕಷ್ಟ ಸೂತ್ರ ಮಾಡ್ದೇನೆ ಸರ್ಕಾರ ಇವರು ಸಚಿವರು ಕೂಡ ನೀರು ತಮಿಳುನಾಡಿಗೆ ಹರಿಸಿದ್ರಲ್ಲ, ಇವರ ನಾಡದ್ರೋಹಿ ಇಲ್ಲ ಕುಮಾರಣ್ಣ ಅಂತ ಹೇಳ್ತಾ ಇದಾರಲ್ಲ. ಹೌದು ಹೌದು, ಧರಣಿ ಮಾಡಿದ್ವಿ, ನಾನು ಕೂಡ ಅರೆಸ್ಟ್ ಆಗಿದ್ದೆ, ಧರಣಿ ಮಾಡಿದ್ವಿ, ನಾನು ಕೂಡ ಅರೆಸ್ಟ್ ಆಗಿದ್ದೆ. ಇಲ್ಲ, ಖಂಡಿತ ಹೋರಾಟ ಮಾಡಿದ್ವಿ ನಾವು. ಇವತ್ತು ಮಂಡ್ಯದಲ್ಲಿ ಎಲ್ಲ ಒಣಗೋಗಿದೆ, ಎಲ್ಲ ಗದ್ದೆಗಳು ಒಣಗೋಗಿದೆ. ನೋಡಿ, ಇಂಥ ಬರಗಾಲದಲ್ಲಿ ರಾಜ್ಯ ಸರ್ಕಾರ ಎಷ್ಟು ರಿಲೀಸ್ ಮಾಡಿದೆ, SDRF ಅಲ್ಲಿ ಲಭ್ಯ ಇದ್ರು ಕೂಡ ಹಣ ಸುಮಾರು 1,008 ಕೋಟಿ ಹಣ ಇತ್ತು SDRF ಅಲ್ಲಿ ಲಭ್ಯ ಇತ್ತು. ಇವರು 572 ಕೋಟಿ ಮಾತ್ರ ಇದುವರೆಗೂ ರಿಲೀಸ್ ಮಾಡಿದ್ದಾರೆ ಬರ ಪರಿಹಾರಕ್ಕಾಗಿ. ವೀರಣ್ಣವರ ಪ್ರಶ್ನೆ ಇದ್ದಿದ್ದು, HD ಕುಮಾರಸ್ವಾಮಿ ಅವರಿಗೆ ಒಂದು ಇಮೇಜ್ ಇದೆ, ಅವ್ರಿಗೆ ರೈತ ನಾಯಕನ ಅಂತ ಒಂದು ಇಮೇಜ್ ಇದೆ. 2 ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ದಂತವ್ರು ಕೃಷಿ ಮಂತ್ರಿ ಆಗ್ತಾರೆ. ಅಲ್ಲ, ಹೌದು, ಇಲ್ಲಿ ನೋಡಿ, ಕಾಂಗ್ರೆಸ್ ಹೆಚ್ಚಿನ ಬರ ಪರಿಹಾರ HD ಕುಮಾರಸ್ವಾಮಿ ಅವರು ಕೇಳಿದ್ರೆ ಈ ಸರಿನೇ ತರಬಹುದಾಗಿತ್ತು. ಕುಮಾರಸ್ವಾಮಿ ಅವರು ಹೇಳಿರೋದು NDRF ಮಾರ್ಗಸೂಚಿ ಇದೆ, ಮಾರ್ಗಸೂಚಿ ಪ್ರಕಾರ ರಿಲೀಸ್ ಮಾಡಿದ್ದಾರೆ ಅಂತ. ನೋಡಿ, ನಮ್ಗೆ ರೈತರ ಬಗ್ಗೆ ಕಳಕಳಿ ಇರೋದಕ್ಕೋಸ್ಕರನೇ ನಾವು ಕೂಡ 20 ತಂಡ ಮಾಡಿಕೊಂಡು ಬರ ಅಧ್ಯಯನ ಮಾಡಿ ರಾಜ್ಯಪಾಲರಿಗೆ ವರದಿ ಕೊಟ್ಟಿದೀವಿ. ಇದಲ್ಲದೆ ಕೇಂದ್ರ ಸರ್ಕಾರಕ್ಕೂ ನಾವು ಕೂಡ ನಮ್ಮ ಜನತಾದಳ ಜಾತ್ಯತೀತ ಪಕ್ಷದಿಂದ ಕೂಡ ರಾಜ್ಯ ಸರ್ಕಾರ ಬರ ಪರಿಹಾರಕ್ಕೆ ಎಷ್ಟು ಕೊಟ್ಟಿದೆ, ರಾಜ್ಯದ ಖಜಾನೆಯಲ್ಲಿ ಹಣ ಇಲ್ವಾ ಇವತ್ತು ನೋಡಿ ಫೆಬ್ರವರಿ ನಾವು ಅಪೋಸಿಷನ್ ಒಪ್ಕೊಳ್ಳೋಣ, ನಮ್ಮ ಮಾತನ್ನ ಕೇಳಲಿಲ್ಲ, ನಮ್ಮ ಚಂದ್ರಶೇಖರ್